ಸೊ ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವ ವರ್ಕೌಟ್ಸು ಬೆಲ್ಲಿ ಫ್ಯಾಟು ಕೆಲವು ಮಹಿಳೆಯರಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಕೆಲವರು ವರ್ಕೌಟ್ಸ್ ಮಾಡಿದ್ರೆ ಬೆಲ್ಲಿ ಫ್ಯಾಟ್ ಡಿಕ್ರೀಸ್ ಆಗುತ್ತೆ ಅಂತ ಅಂದ್ಕೊತಾರೆ. ಬಟ್ ಕೆಲವು ಪರ್ಟಿಕ್ಯುಲರ್ ಎಕ್ಸಸೈಸಸ್ಸು ನಿಮ್ಮ ಬೆಲ್ಲಿ ಫ್ಯಾಟ್ನ ಅಷ್ಟು ಕಮ್ಮಿ ಮಾಡಲ್ಲ. ಇನ್ಫ್ಯಾಕ್ಟ್ ಅದು ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ. ಸೊ ಕೆಲವರು HIIT ವರ್ಕೌಟ್ ಅಂದರೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, ಇದು ಮಾಡೋದ್ರಿಂದ ನಿಮ್ಮ ಬಾಡಿ ಆಗಲೇ ಸ್ಟ್ರೆಸ್ ಆಗಿರುತ್ತೆ. ಇನ್ನೂ ನೀವು HIIT ವರ್ಕೌಟ್ಸ್ ಮಾಡೋದ್ರಿಂದ ನಿಮ್ಮದು ಯಾವುದೇ ಕಾರಣಕ್ಕೆ ನಿಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗೋಲ್ಲ. ಇನ್ನೊಂದು ಬರೀ ಕ್ರಂಚಸ್ ಮಾಡೋದು ವಿತೌಟ್ ಕೋರ್ ಆ್ಯಕ್ಟಿವೇಶನ್. ಸೊ ಪೋಸ್ಟ್ಪಾರ್ಟಮ್ ಅಂದರೆ ಪ್ರೆಗ್ನೆನ್ಸಿ ನಂತರ ಆದಷ್ಟು ಕೋರ್ ಆ್ಯಕ್ಟಿವೇಶನ್ ವರ್ಕೌಟ್ ಮಾಡಬೇಕು, ಕ್ರಂಚಸ್ಸು ಕಮ್ಮಿ ಮಾಡಬೇಕು. ಇನ್ನೊಂದು ಕಾರಣ ಬಂದುಬಿಟ್ಟು ಲಾಂಗ್ ಕಾರ್ಡಿಯೋ, ತುಂಬ ಲಾಂಗ್ ಅವರ್ಸಲ್ಲಿ ಕಾರ್ಡಿಯೋ ಮಾಡೋದು, ತುಂಬ ಥ್ರೆಡ್ಮಿಲ್ಲು, ಸೈಕ್ಲಿಂಗು ತುಂಬ ಓವರಾಗಿ ಮಾಡೋದು, ಅದು ನಿಮ್ಮ ಬಾಡಿಗೆ ಆಗಲೇ ಸ್ಟ್ರೆಸ್ ಆಗಿರುತ್ತೆ. ಅದ್ರ ಮೇಲೆ ನೀವು ಸ್ಟ್ರೆಸ್ನ ಕ್ರಿಯೇಟ್ ಮಾಡಿ, ಅದು ವಿತೌಟ್ ಸ್ಲೀಪ್. ಕೆಲವರು ಕಮ್ಮಿ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಹೋಗಿ ವರ್ಕೌಟ್ ಎಲ್ಲ ಮಾಡ್ತಾರೆ ಬಿಕಾಸ್ ಆಫ್ ದ ವರ್ಕ್ ಸ್ಕೆಡ್ಯೂಲ್. ಸೊ ದೀಸ್ ಆರ್ ದ ಮಿಸ್ಟೇಕ್ಸ್. ಈ ಮಿಸ್ಟೇಕಿಂದನೇ ನಿಮಗೆ ಬೇಕಾಗಿರೋ ತಕ್ಕಂಗೆ ರಿಸಲ್ಟ್ಸ್ ಬರೋಲ್ಲ. ಸೊ ಹಾಗಾಗಿ ಯಾವಾಗ ಸ್ಟ್ರಾಟಜಿ ತುಂಬ ಮ್ಯಾಟ್ರ್ ಆಗುತ್ತೆ. ಮತ್ತು ನೀವು ಕರೆಕ್ಟಾಗಿರೋ ನಿಮ್ಮ ಬಾಡಿ ರಿಲೇಟೆಡ್ಗೆ ನೀವು ವರ್ಕೌಟ್ ಮಾಡಲೇಬೇಕು. ನಿಮ್ಮ ವರ್ಕೌಟ್ ಪ್ಲ್ಯಾನಿಂಗ್ ಶುಡ್ ಬಿ ಇನ್ ಅ ಕರೆಕ್ಟ್ ಮ್ಯಾನರ್. ಸೊ ಸೇವ್ ದಿಸ್ ರೀಲ್ ಇನ್ನೂ ಗೈಡೆನ್ಸ್ ಬೇಕು ಅಂದರೆ ನಿಮ್ಮ ವುಮೆನ್ಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ಗೇನು ಗೈಡೆನ್ಸ್ ಬೇಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.